ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯರಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾಂ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 18ನೇ ಅಧ್ಯಾಯ 22ನೇ ಶ್ಲೋಕ ಆಗಬೇಕಾ ಅಂತ. ಹೌದು, 21ನೇ ಶ್ಲೋಕ ಆಗಬೇಕು. ಸರಿ. ಪೃಥಕ್ತ್ವೇನ ತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಯಾವ ಜ್ಞಾನ, ಇಷ್ಟೇ ವ್ಯತ್ಯಾಸ. ಮೊನ್ನೆ ಹೇಳಿದ್ದೆ, ಆ ಸಾತ್ವಿಕ ಜ್ಞಾನಕ್ಕೂ ರಾಜಸ ಜ್ಞಾನಕ್ಕೂ ಒಂದೇ ಒಂದು ವ್ಯತ್ಯಾಸ. ಈ ರಾಜಸ ಜ್ಞಾನವೂ ಕೂಡ ಜೀವ ಜಡಗಳಲ್ಲಿ ಭೇದವನ್ನು ವಿಷಯೀಕರಿಸುತ್ತೆ. ಜೀವರು ಬೇರೆ, ಜಡರು ಬೇರೆ. ಪರಸ್ಪರ ಭಿನ್ನ, ಅವೆರಡಕ್ಕೂ ತಾರತಮ್ಯ ಇದೆ ಅಂತ ವಿಷಯೀಕರಿಸುತ್ತೆ. ಆದರೆ ಭಗವಂತನ ವಿಷಯದಲ್ಲಿ ವಿಷಯೀಕರಿಸೋದಿಲ್ಲ. ಭಗವಂತನ ವಿಷಯದಲ್ಲಿ ಏನು, ಜೀವ ಜಡರು ಭಿನ್ನ ಅಂತ ಗೊತ್ತಾಗತ್ತೆ. ಜೀವ ಪರಮಾತ್ಮ ಭಿನ್ನನೋ ಅಭಿನ್ನನೋ ನಿಶ್ಚಯವೂ ಇಲ್ಲ ಅವರಿಗೆ. ಅಭಿನ್ನವೇ, ಜೀವ ಪರಮಾತ್ಮ ಒಂದೇ ಅಂತ ನಿಶ್ಚಯವೂ ಇಲ್ಲ. ಸಂದಿಗ್ಧ ಅವಸ್ಥೆ. ಸಂದಿಗ್ಧ ಅವಸ್ಥೆ. ಒಂದೇ ನಿಮಿಷ. ಸಂದಿಗ್ಧ ಅವಸ್ಥೆಯನ್ನು ತಲುಪೋದು ಅಂದರೆ, ಈ ಜ್ಞಾನ ಏನಿದೆ ಅದೇ ಪರಮಾತ್ಮನಿಗೂ ನಮಗೂ ಭೇದವೋ ಅಭೇದವೋ. ಒಬ್ಬರು ಭೇದ ಅಂತ ಹೇಳ್ತಾರೆ, ಇನ್ನೊಬ್ಬರು ಅಭೇದ ಅಂತ ಹೇಳ್ತಾರೆ. ಯಾವುದು ಸರಿ ಅನ್ನೋದನ್ನು ಇವರಿಗೆ ಗೊತ್ತಾಗೋದಿಲ್ಲ. ಇವರಿಗೆ ಭೇದ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ಅಭೇದ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಎರಡು ದೋಣಿಯಲ್ಲಿ ಕಾಲಿಟ್ಟ ಹಾಗೆ. ಸಂದಿಗ್ಧವಾದ ಜ್ಞಾನ ಬರೀ ಪರಮಾತ್ಮನ ವಿಷಯದಲ್ಲಿ ಮಾತ್ರ. ಅದನ್ನೇ ಹೇಳಿದ್ದು. ಒಂದೇ ಒಂದು ವ್ಯತ್ಯಾಸ, ಜೀವ ಜಡರಲ್ಲಿ ಭೇದವನ್ನ ಅವರು ಸರಿಯಾಗಿ ಸ್ಪಷ್ಟವಾಗಿ ತಿಳ್ಕೊಳ್ತಾರೆ. ಯಾಕೆ? ಪ್ರತ್ಯಕ್ಷ ಇರೋದ್ರಿಂದಾಗಿ. ನಾವೆಲ್ಲ ಚೇತನರಪ್ಪ. ಯಾಕೆ? ಕ್ರಿಯೆ ಇದೆ ನಮ್ಮಲ್ಲಿ, ಕ್ರಿಯೆ ಮಾಡ್ತೇವೆ. ಉಳಿದಿದ್ದು ಚೇತನ ಅಲ್ಲ, ಅಚೇತನ. ನಮಗೆ ಅದಕ್ಕೆ ಭೇದ ಇದೆ, ಪ್ರತ್ಯಕ್ಷದಿಂದ ಗೊತ್ತಾಗುವುದು. ಪರಮಾತ್ಮನನ್ನ ಹೇಗೆ ಅವನು ಅಪ್ರತ್ಯಕ್ಷ, ಕಣ್ಣಿಗೆ ಕಾಣುವವನಲ್ಲ, ಇನ್ಯಾವ ಇಂದ್ರಿಯಗಳಿಗೂ ಗೋಚರನಲ್ಲ. ಹಾಗಾದರೆ ಪರಮಾತ್ಮ ಏನೋ ಇದ್ದಾನೆ, ವೇದಗಳು ಹೇಳ್ತವೆ. ಆದರೆ ಪರಮಾತ್ಮನನ್ನ ಒಬ್ಬರು ನಮಗಿಂದ ಅತ್ಯಂತ ಭಿನ್ನ ಅಂತ ಹೇಳ್ತಾರೆ.
ಇನ್ನು ಕೆಲವೊಬ್ರು ಅತ್ಯಂತ ಅಭಿನ್ನ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ಭಿನ್ನ ಭಿನ್ನ ಅಂತ ಹೇಳ್ತಾರೆ ರಾಮಾನುಜರು. ಆದ್ದರಿಂದ ಯಾವುದು ಸರಿ ಅವರ ವಿಷಯದಲ್ಲಿ ಸಂದಿಗ್ಧವಾಗುತ್ತೆ ಅವರ ಜ್ಞಾನ. ಇದು ರಾಜಸ ಜ್ಞಾನ ಅಂತ ಕೃಷ್ಣ ಈ ರೀತಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಯಜ್ಞಾನಂ, ಯಜ್ಞಾನಂ ಯಾವ ಜ್ಞಾನವು ಪೃಥಕ್ತ್ವೇನ, ಕ್ಷಮಿಸಿ, ಯಜ್ಞಾನಂ ಯಾವ ಜ್ಞಾನವು ಸರ್ವಭೂತೇಷು ಎಲ್ಲ ಜೀವ ಜಡಗಳಲ್ಲಿ ಸರ್ವಭೂತೇಷು ಎಲ್ಲ ಜೀವ ಜಡಗಳಲ್ಲಿ ಪೃಥಕ್ತ್ವೇನ ಪೃಥಕ್ತ್ವೇನ ವೇತ್ತಿ, ಪೃಥಕ್ತ್ವೇನ ವೇತ್ತಿ ತಮ್ಮೊಳಗೆ ಭಿನ್ನಗಳನ್ನಾಗಿ ವಿಷಯೀಕರಿಸುವುದೋ, ತಮ್ಮೊಳಗೆ ಭಿನ್ನಗಳನ್ನಾಗಿ ವಿಷಯೀಕರಿಸುವುದೋ ಇದಕ್ಕೆ ಪೃಥಕ್ತ್ವೇನ ವೇತ್ತಿ ಅಂತ ಏನಿದೆ, ವಿಷಯೀಕರಿಸುವುದು ಆಯ್ತಾ. ನಾನಾಭಾವಾನ್, ನಾನಾ ವಿಧವಾದ ಪದಾರ್ಥಗಳನ್ನು ಭಿನ್ನಗಳನ್ನಾಗಿ ಪೃಥಗ್ವಿಧಾನ್, ನಾನಾಭಾವಾನ್ ನಾನಾ ವಿಧವಾದ ಪದಾರ್ಥಗಳನ್ನು ಪೃಥಗ್ವಿಧಾನ್ ವೇತ್ತಿ, ಪೃಥಗ್ವಿಧಾನ್ ವೇತ್ತಿ ಪರಸ್ಪರ ಭಿನ್ನಗಳನ್ನಾಗಿಯೂ ವಿಷಯೀಕರಿಸುವುದು. ಏನಿದು ಎರಡೂ ಒಂದೇ ಅಂತ ಅನಿಸುತ್ತೆ, ಹೌದಾ? ಎರಡು ಒಂದೇ ಇದೆಯಲ್ಲ ಅಂತ ಅನಿಸುತ್ತೆ. ಹಾಗಲ್ಲ. ಮೊದಲು ಆ ಜೀವ ಏನಿದ್ದಾನೆ ನಾನು ಮತ್ತೆ ಆ ಜಡ ಬೇರೆ ಅಂತ ತಿಳ್ಕೊಳ್ತಾನೆ. ಅದಾದ ಮೇಲೆ ಅಲ್ಲಿ ಇರುವಂತಹ ಅಕ್ಕಪಕ್ಕದಲ್ಲಿ ನಾನು ಮತ್ತೆ ಮುಂದೆ ಇರುವಂತಹ ಮಡಿಕೆ ಬೇರೆ ಅಂತ ತಿಳ್ಕೊಳ್ತಾನೆ. ಅದಾದ ಮೇಲೆ ಪಕ್ಕದಲ್ಲಿ ಇರುವಂತಹ ಮಡಿಕೆಗಳು ಬೇರೆ ಬೇರೆ ಅಂತ ತಿಳ್ಕೊಳ್ತಾನೆ. ಹೌದದು, ಬೇರೆ ಬೇರೆನೆ, ಭೇದ ಇದ್ದೇ ಇದೆ. ಮೊದಲಿಗೆ ತನಗಿಂತ ಇನ್ನುಳಿದವು ಎಲ್ಲವೂ ಭಿನ್ನ ಭಿನ್ನ ಅಂತ ತಿಳ್ಕೊಳ್ತಾನೆ. ಅದಾದ ಮೇಲೆ ಇನ್ನುಳಿದ ಎಲ್ಲವೂ ಕೂಡ ಪರಸ್ಪರವಾಗಿ ಭಿನ್ನ ಭಿನ್ನ ಅಂತ ತಿಳ್ಕೊಳ್ತಾನೆ. ಅದನ್ನೇ ಹೇಳಿದ್ದು, ನಾನಾಭಾವ ನಾನಾ ವಿಧವಾದ ಪದಾರ್ಥಗಳನ್ನು ಪೃಥಗ್ವಿಧಾನ್ ಪರಸ್ಪರ ಭಿನ್ನಗಳನ್ನಾಗಿ ತಿಳಿದುಕೊಳ್ಳುವನೋ, ವೇತ್ತಿ ವಿಷಯೀಕರಿಸುವುದೋ, ಆದರೆ ಭಗವಂತನ ವಿಷಯದಲ್ಲಿ ಸಂದಿಗ್ಧವೋ, ಭಗವಂತನ ವಿಷಯದಲ್ಲಿ ಸಂದಿಗ್ಧವೋ ತಜ್ಞಾನಂ ಆ ಜ್ಞಾನವನ್ನು ತಜ್ಞಾನಂ ಆ ಜ್ಞಾನವನ್ನು
ರಾಜಸಂ ವಿದ್ಧಿ, ರಾಜಸವನ್ನಾಗಿ ತಿಳಿ. ರಾಜಸವನ್ನಾಗಿ ತಿಳಿ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಹಾ ಪ್ರಶ್ನೆ ಇಲ್ಲ, ಒಂದು ಡಿಸಪಾಯಿಂಟ್ಮೆಂಟ್. ಹಾ ಬಾಕಿ ಧರ್ಮಗಳಲ್ಲಿ ಹರಿ ಪರತರ ಅಂತಾನೆ ನಂಬ್ತಾರೆ. ನಾವು ಹರಿ ಹೌದು. ಪರತರ ಅಂತೀವಿ. ಅವರು ನಾವು ದೇವರು, ನಾವು ಜೀವ ಬೇರೆ ಅಂತ ನಂಬ್ತಾರೆ. ಬರೀ ಈ ನಮ್ದು ಅದ್ವೈತಿಗಳು ಅಧ್ವಾನ ಮಾಡಾಕಿದ್ದಾರೆ ಅಷ್ಟೇ. ಬಾಕಿ ಎಲ್ಲೂನು ಡೌಟ್ ಇಲ್ಲ. ಯಾಕೆಂದ್ರೆ ನಾವು ಆಚೆಗೆ 50 ವರ್ಷ ಇದ್ದೀನಿ ನಾನೀಗ. ದೇವರು ದೊಡ್ಡವನು, ಮಧ್ವಾಚಾರ್ಯರು ಹೇಳ್ಕೊಟ್ಟಿದ್ದು ಅವ್ರು ಹೇಳ್ಕೊಟ್ಟಿದ್ದಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಹರಿ Okay. ಪರತರ ಅಂತೀವಿ, ಅಲ್ಲ ಪರತರ ಅಂತಾರೆ. ಎರಡು ಒಂದೇನೆ. ಅಲ್ಲ ಅಂದ್ರಿ ಹರಿ ಅಂದ್ರಿ ನಮ್ಗೆ ಅಂತೆ. ಹಾ ಅಲ್ಲೂ ಕ್ರಿಶ್ಚಿಯಾನಿಟಿನೂ ಹಾಗೆ. ನಾವು ಕಸ, ದೇವ್ರ ದೊಡ್ಡವನು, ಅವನಿಂದ ಎಲ್ಲ ಮಾಡಿಸ್ತಾನೆ. ನಾವು ಅದೇನು ಹೇಳ್ತಾ ಇರೋದು, ನಾವೇನ್ ಹೇಳ್ತಾ ಇದೀವಿ? ಹೌದು ಹೌದು. ಬರೀ ಅದ್ವೈತಿಗಳೇ ಹಾಳು ಮಾಡಿರೋದು ಅಷ್ಟೇ, ಕನ್ಫ್ಯೂಷನ್. ಅದೇ ಡಿಸಪಾಯಿಂಟ್ಮೆಂಟ್. ಅಷ್ಟೇ, ಬೇರೆ ಏನಿಲ್ಲ. ಕೆಲವೊಂದನ್ನು ಬಾಯಿ ಬಿಟ್ಟು ಹೇಳಬಾರದು, ಹಾಗಾಗಿದೆ. ಇಂಡಿಯಾನಲ್ಲಿ ಅದೇ ಪರಿಸ್ಥಿತಿ. ನಾವು ಇಲ್ಲಿ ಏನ್ ಹೌದು, ಹಾಗೆ ಇದೆ. ಹೌದು, ನಿಜ ಅದು. ಇಂಡಿಯಾನಲ್ಲೇ ಆಮೇಲೆ ನಿಮ್ನ ಕೋರ್ಟ್ ಅಲ್ಲಿ ಹಾಕ್ಬಿಡ್ತಾರೆ. ಅಂದ್ರೆ ಇತರೆ ಮತಗಳು ಯಾವ್ದಾದ್ರು ಒಂದನ್ನಾದ್ರೂ ನಂಬಿ ಸುಮ್ಮನೆ ಕೊಡ್ತವೆ. ಇವರು ಆ ಕಡು ಇಲ್ಲ ಈ ಕಡು ಇಲ್ಲ, ಅನಿರ್ವಚನೀಯ ಅಂತ ಹೇಳ್ತಾರೆ ಇವರು. ಅನಿರ್ವಚನೀಯ ಅಂತಂದ್ರೆ ಸತ್ತೂ ಅಲ್ಲ ಅಸತ್ತೂ ಅಲ್ಲ, ಸತ್ತು ವಿಲಕ್ಷಣ. ಸದಸತ್ ವಿಲಕ್ಷಣ ಅಂತ ಹೇಳ್ತಾರೆ. ಸತ್ರು ಗೊತ್ತಾಗಲ್ಲ ಅಂತ. ಹೀಗೆ ಅವ್ರನ್ನ ನಾವೇನು ಕರೆಕ್ಟ್ ಮಾಡೋಕ್ಕಾಗಲ್ಲ. ನಮ್ ಗುರುಗಳು ಹೇಳ್ದಂಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹೌದು, ನಿಮ್ ಪಾಡಿ ನೀವು ಎಲ್ ಬೇಕಾದ್ರೂ ಹೋಗಿ ಅಂದ ತುಂಬಸ್ಗೆ ಅಂತ. ಅಲ್ಲ, ಕೆಲವರು ನಮ್ಮ ಮತದವರು ಕೂಡ ಹಾಗೆ ಮಾತಾಡ್ತಾರೆ. ಇವಾಗ ನಮ್ಮ ಮನೆ ಪಕ್ಕದ ಮನೆಯವರು, ಅವರು ಮಧುರೆ, ಬಟ್ ಇದು ಶಂಕರ ಇದರ ಫಿಲಾಸಫಿನಲ್ಲಿ PhD ಮಾಡಿದ್ದಾರೆ. ಓಕೆ. ಸೊ ಅವ್ರೇನಂತಾರೆ ಅಂದ್ರೆ, ಇವಾಗ ದ್ವಾರಕಾದಿಂದ ಶಿಪ್ ಇದರಲ್ಲಿ ಬಂದು ಆಶಿಲೆ ಕೃಷ್ಣನ್ ಇದೆ ಇಟ್ಟಿದ್ದು ಅದೆಲ್ಲ ನಾವು ನಂಬ್ತೀವಲ್ಲ, ಅದು ಸುಳ್ಳಂತೆ ಅವ್ರು ಹೇಳೋ ಪ್ರಕಾರ. ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಹಾಗೆ, ಹಿಸ್ಟ್ರಿನಲ್ಲಿ ಪ್ರೂಫ್ ಇದೆ ಅಂತೆ. ಆಗ್ಲಿ ಆಗ್ಲಿ. ಏನು ಪ್ರೂಫ್ ಇಲ್ಲ. SR ರಾವ್, ನಾನಲ್ಲ, ಅವರು ರಿಸರ್ಚ್ ಮಾಡಿ ಎಲ್ಲ ದ್ವಾರಕಾ ಇದ್ದಿದ್ ನಿಜ ಅಂತ ಪ್ರೂವ್ ಮಾಡಿದ್ದಾರೆ. ಅದೇನ್ ಭ್ರಮೆ ಅಲ್ಲ. ಇದು ಹಿಸ್ಟರಿ, ಎಂತ ಹಿಸ್ಟರಿ ಎಲ್ಲ ಅದೇ ಹೇಳ. ದಡ್ ನನ್ ಮಕ್ಕಳು, ಅವ್ರನ್ನ ಅವ್ರ ಜೊತೆಗೆ ಮಾತಾಡೋದ್ರಲ್ಲಿ ಸೆನ್ಸ್ ಇಲ್ಲ. ಅಲ್ಲ, ಇವ್ರು ಹೇಳಿದ್ದು ದ್ವಾರಕಾ ಸುಳ್ಳು ಅಂತಲ್ಲ, ದ್ವಾರಕಾ ಇರೋದು ನಿಜ. ಬಂದಂತಹ ಗೋಪಿ ಚಂದನ, ಆ ಕೃಷ್ಣನ ವಿಗ್ರಹ, ಅದ್ ಎದುರು ಕಾಣಿಸ್ತಾ ಇರೋದು ಮತ್ತೆ ಏನ್ ಮತ್ತದು? ಅದು ಕಥೆ ಅಂತೆ. ಎದುರು ಕಾಣಿಸ್ತಾ ಇರೋದೇನ್ ಮತ್ತೆ? ಅಲ್ಲ, ಅದು ಅಲ್ಲಿಂದ ಬಂದಿದ್ದು ಕಥೆ. ಎಲ್ಲಿದೋ ಇರಬೇಕು ಅಂತ. ಹಾಗೆ ನಿಮ್ ಶಂಕರಾಚಾರ್ಯನೋ ಕಥೆ ನಮ್ಗೆ. ಏನಂದ್ರಿ ರಮಾದೇವಿ? ಅದನ್ನ ಸುಬ್ರಹ್ಮಣ್ಯ ಅಂತಾರೆ ಅವರು. ಗುಂಗುರ್ ಕೂದ್ಲಿದೆ. ಹೌದು ಹೌದು ಹೌದು. ಕೂದಿದೆ, ಕೈಯಲ್ಲಿ ಶಕ್ತಿಯಾಯುಧ ಇದೆ. ಕೈಯಲ್ಲಿ ಕಡ್ಗೋಲಿಲ್ಲ, ಶಕ್ತಿಯಾಯುಧ ಇದೆ ಅಂತ. ಹೌದು ಹೌದು, ಆತರ ಹೇಳ್ತಾರೆ. ಹೀಗೆ ಅಷ್ಟು ದಾಸವರೇಣ್ಯರು ಎಲ್ಲರೂ ಹಾಡಿದವರು ಕೃಷ್ಣ ಅಂತಾನೆ ಹಾಡಿದ್ದಾರೆ. ಬೇಡ ಬಿಡಿ, ಎಲ್ಲಾ ಜಾತಿ ಮತ ಹಾಗೆಲ್ಲ ನೋಡಿದ್ರೆ ಅತ್ಯಂತ ಕುರುಬ ಜಾತಿಯಲ್ಲಿ ಇರುವಂತಹ ಕನಕದಾಸರು ಕೃಷ್ಣ ಅಂತಾನೆ ಹಾಡಿದ್ದು. ಅವರು ಯಮಾಂಶ ಸಂಭೂತರು ಸರಿ, ಆದರೆ ನೀವು ಇತರ ಜಾತಿಯವರು ಯಾರಾದರೂ ಹೇಳಿದ ಪ್ರಮಾಣ ಇದೆನಾ ಅಂತ ಏನಾದರೂ ಕೇಳಿದ್ರೆ ಅವರು ಕೃಷ್ಣ ಅಂತಾನೆ ಹಾಡಿದ್ದು. ನೀವೇ ಹೇಳೋದು, ಮಾಧ್ವರಷ್ಟೇ ಹೇಳೋದು, ಇನ್ಯಾರು ಹೇಳೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಇತರೆಯವರೂ ಕೂಡ ಕೃಷ್ಣ ಪರಮಾತ್ಮನೇ ಇರೋದು ಅನ್ನೋದಾಗಿ ಅನೇಕ ಪುರಾವೆಗಳಿವೆ. ಅದರಲ್ಲೂ ಈ ಕನಕದಾಸರದ ಬಗ್ಗೆ ಅನಾಹುತ ಹೇಳ್ತಾರೆ. ಕಟ್ ಹಾಕಿದ್ರು, ಬಡಿತಾ ಇದ್ರು, ಅವರಿಗೆ ದರ್ಶನವೇ ಇರಲಿಲ್ಲ ಇತರೆ ಮಂದಿಗೆ.
ಆದ್ರಿಂದ ಇವರನ್ನು ಕಟ್ಟಾಕೇನೋ ಬಡಿತಾ ಇದ್ರು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಹೇಳಿದಾಗ ಕೃಷ್ಣ ಪೂರ್ವಕ್ಕೆ ಇದ್ದಿದ್ದು ಪಶ್ಚಿಮಕ್ಕೆ ತಿರುಗಿದ. ಸರ್ವಥಾ ಸುಳ್ಳು. ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದೇ ಪಶ್ಚಿಮಕ್ಕೆ ಕೃಷ್ಣನನ್ನ. ಈ ಒಳಗಡೆ ಏನಿದೆ ಆ ನವಗ್ರಹ ಕಿಂಡಿ ಅಂತ ಏನಿದೆ ಅದು ಮುಂಚೆಯಿಂದನೇ ಇತ್ತು. ಅದರ ಮುಂದಿಂದು ಏನಿದೆ ಅಲ್ಲೊಂದು ಮುಂದೆ ಪ್ರಾಕಾರ ಇದೆ. ಪ್ರಾಕಾರದಲ್ಲಿ ಏನಿದೆ ಅದು ಕನಕದಾಸರಿಗಾಗಿ ದರ್ಶನ ಕೊಟ್ಟಿದ್ದು. ಅಲ್ಲಿಂದ ಕೃಷ್ಣನೇ ತಿರುಗಿ ಬಿಟ್ಟ. ಇವರ ಭಕ್ತಿಗೆ ಒಲದು ಸರ್ವಥಾ ಇಲ್ಲ. ಭಕ್ತಿಗೆ ಒಲದು ಅಲ್ಲಿರುವಂತಹ ಗೋಡೆ ಏನಿತ್ತು ಅದು ಬಿರುಕಾಗಿ ಅಲ್ಲಿ ಕಿಂಡಿಗಳು ಬಂತು. ಅಲ್ಲಿಂದ ದರ್ಶನ ಕೊಟ್ಟ. ಹೌದು, ದರ್ಶನ ಕೊಟ್ಟಿದ್ದು ನಿಜ, ಆದರೆ ಮೂರ್ತಿನೇ ತಿರುಗಿದ್ದು ತಪ್ಪು. ಅವರು ಪಶ್ಚಿಮಕ್ಕೆ ಪ್ರತಿಷ್ಠಾಪನೆ ಮಾಡಿದ್ರು ಮಧ್ವಾಚಾರ್ಯರು. ಮೋಹಕ ಶಾಸ್ತ್ರ ಅಂತಾರವಲ್ಲ, ಹಾಲಿವುಡ್. ಏನ್ ಹೇಳ್ತದೆ. ಆದ್ರೆ ಅದನ್ನೇ ದೊಡ್ಡದಾಗಿ ಹೇಳ್ಕೊಂಡು ಸಿನಿಮಾ ತೆಗೆದು ಎಲ್ಲಾನು ಮಾಡ್ತಾ ಇದ್ದಾರಲ್ಲ. ಅದಕ್ಕೆ ನಿಯೋ ಹಿಸ್ಟಾರಿಯನ್ಸ್ ಅಂತ ಹೇಳ್ತಾರೆ, ಪರ್ವರ್ಟೆಡ್ ಹಿಸ್ಟಾರಿಯನ್ಸ್. ಅವ್ರು ಮಾಡೋದು, ಅವ್ರು ಬರೆಯೋದು ಈ ತರ ಬರೀತಾರೆ. ಕವಿಗಳು ಅದೇ ಕವಿ ಕಾಣದ್ದನ್ನು ರವಿ ಕಾಣದ್ದನ್ನು ಕವಿ ಕಂಡ ಅಂತೆ. ಇವು ಸ್ವಲ್ಪ ಜಾಸ್ತಿನೇ ಕಂಡುಬಿಟ್ಟಿದ್ದಾರೆ. ಸರಿ, 22ನೇ ಶ್ಲೋಕಕ್ಕೆ ಹೋಗೋಣ. ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂ ಚ ತತ್ತಾಮಸಮುದಾಹೃತಂ. ಇದಂತೂ ಸಂಪೂರ್ಣ ವಿರುದ್ಧ. ತಾಮಸ ಜ್ಞಾನ ಅಂತಂದ್ರೆ ಹೇಳೋದು ಬೇಕಾಗೇ ಇಲ್ಲ. ಎಷ್ಟೊತ್ತನಕ ಅವ್ರ ಬಗ್ಗೆನೇ ಮಾತಾಡಿದ್ ನಾವು. ಆ ಜ್ಞಾನ ಉಳ್ಳಂತಹ ವ್ಯಕ್ತಿಗಳ ಬಗ್ಗೆನೆ. ಯಾವ ಜ್ಞಾನ ಒಬ್ಬ ಜೀವನನ್ನ ಇಡೀ ಜಗತ್ತು ಅಂತ ಹೇಳ್ತದೋ, ಅಥವಾ ಆ ಜೀವನೇನೆ ಎಲ್ಲವೂ ಸರ್ವಂ ಮಿಥ್ಯಾ, ಯಾವುದಕ್ಕೂ ಪರಸ್ಪರ ಭೇದ ಇಲ್ಲ, ನಾನೇ ಮಡಿಕೆ ನಾನು, ನಾನೇ ಪರಮಾತ್ಮ, ಪರಮಾತ್ಮನೇ ನಾನು, ನಾನೇ ನೀನು, ನೀನೇ ನಾನು, ಎಲ್ಲವೂ ಒಂದು ಅಂತ ಹೇಳ್ತಾರೆ. ಎಲ್ಲವೂ ಒಂದು ಅಂತ ವಿಷಯೀಕರಿಸುವಂತಹ ಜ್ಞಾನ ಏನಿದೆ ಅಲ್ಲಪ್ಪ, ಇದಕ್ಕೆ ಏನು ಪ್ರಮಾಣ ಅಂತಂದ್ರೆ ಯಾವ ಪ್ರಮಾಣವೂ ಇಲ್ಲ. ಅತತ್ವಾರ್ಥ, ಯಾವ ಯುಕ್ತಿಯೂ ಇಲ್ಲ. ಯಾವ ಯುಕ್ತಿಯೂ ಇಲ್ಲ ಇದಕ್ಕೆ. ತತ್ವಾರ್ಥ ಅಲ್ಲ, ಅತತ್ವಾರ್ಥ. ತತ್ವ ಅಂತಂದ್ರೆ ಇರುವಂಥದ್ದು, ಹೇಗಿದೆಯೋ ಹಾಗೆ. ಆದರೆ ಇವರು ಹಾಗಲ್ಲ. ಅತತ್ವಾರ್ಥ, ಇಲ್ಲದೇ ಇರೋದನ್ನೇ ಇವರು ವಿಷಯೀಕರಿಸ್ತಾರೆ. ಕಪ್ಪೆ ಚಿಪ್ಪಿನಲ್ಲಿ ಇಲ್ಲದೇ ಇರೋ ರಜತವನ್ನೇ ವಿಷಯೀಕರಿಸ್ತಾರೆ. ಅದೇ ಸತ್ಯ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಆ ರಜತ ಹುಟ್ಟಿತ್ತು ಅಂತ ಹೇಳ್ತಾರೆ. ವಿಚಾರ ಮಾಡ್ರಿ, ಆ ಕಾಲದಲ್ಲಿ ಆ ರಜತ ಅಂದ್ರೆ ಬೆಳ್ಳಿ ಹುಟ್ಟಿತ್ತು, ತೋರ್ತಿದೆ ಅಂತಂದ್ರೆ ಇರ್ಬೇಕಲ್ಲ. ಇಲ್ಲ ಅಂತಂದ್ರೆ ಹೇಗೆ ತೋರ್ಲಿಕ್ಕೆ ಸಾಧ್ಯ? ಆದ್ರಿಂದಾಗಿ ಅದನ್ನು ಕೂಡಿಸ್ಬೇಕು. ನಾವು ಕಪ್ಪೆ ಚಿಪ್ಪನ್ನು ನೋಡಿ ಇದು ಬೆಳ್ಳಿ ಅಂತ ಹೇಳಬೇಕು ಅಂತ ಆದ್ರೆ ಏನಾದರೂ ಕಾಣಿಸ್ಬೇಕಲ್ಲ. ಇಲ್ಲದೆ ಇರೋದು ಹೇಗೆ ತೋರ್ಲಿಕ್ಕೆ ಸಾಧ್ಯ? ಆದರೆ ಏನು ಜ್ಞಾನ ಬಂದಿತ್ತು, ಇದಂ ರಜತಂ, ಇದು ಬೆಳ್ಳಿ ಅಂತ ಜ್ಞಾನ ಬಂದಿತ್ತು. ಆ ಕಾಲದಲ್ಲಿ ಮಾತ್ರ ಹುಟ್ಟಿತ್ತು. ಸ್ವಲ್ಪ ಹತ್ರ ಹೋಗಿ ನೋಡಿದಾಗ ಅದು ಸತ್ತು ಹೋಗಿತ್ತು. ಈ ರೀತಿ ಹೇಳುವಂಥದ್ದು. ಅದೇ ರೀತಿ ಈ ಬ್ರಹ್ಮನ ಅಭೇದವೂ ಹಾಗೆ. ನಾವು ಆ ಪರಮಾತ್ಮ ಹೇಗೆ ಅದು ಅಸತ್ತಾದ ಶುಕ್ತಿ ರಜತದಲ್ಲಿ
ಸುಕ್ತಿಯಲ್ಲಿ ಹೇಗೆ ಅಂದರೆ ಕಪ್ಪೆ ಚಿಪ್ಪಿನಲ್ಲಿ ಹೇಗೆ ರಜತ ಇತ್ತು, ಹತ್ರ ಹೋಗಿ ನೋಡಿದಾಗ ಓ ರಜತ ಅಲ್ಲ ಈ ಸುಕ್ತಿ ಎಂದು ಗೊತ್ತಾಯಿತು. ಹಾಗೆ ಜಗತ್ತಿನಲ್ಲಿ ಭೇದ ತೋರುತ್ತಪ್ಪ, ಭೇದ ತೋರುತ್ತೆ. ಆದರೆ ನಿಜವಾದ ಬ್ರಹ್ಮಜ್ಞಾನ ಬಂದಾಗ ನಾನು ಪರಮಾತ್ಮ ಒಂದೇ, ಭೇದ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಹೇಗೆ ಸುಕ್ತಿಯ ಅಂದರೆ ಕಪ್ಪೆ ಚಿಪ್ಪಿನ ನಿಜವಾದ ಜ್ಞಾನದಿಂದಾಗಿ ಇದು ರಜತ ಅಲ್ಲ ಅಂತ ಗೊತ್ತಾಯಿತು, ಹಾಗೆ ಪರಮಾತ್ಮನ ಜ್ಞಾನದಿಂದಾಗಿ ನಾನು ಪರಮಾತ್ಮ ಭಿನ್ನರಲ್ಲ ಅನ್ನೋ ಜ್ಞಾನ ಹೋಗತ್ತೆ. ಹೇಗೆ ಅದು ರಜತ ಅಲ್ಲ ಅನ್ನೋ ಜ್ಞಾನ ಹೋಯಿತು, ಹಾಗೆ ನಾನು ಪರಮಾತ್ಮ ಭಿನ್ನರಲ್ಲ, ಭಿನ್ನರಲ್ಲ, ಬೇರೆ ಬೇರೆ ಅಲ್ಲ, ನಾನು ಪರಮಾತ್ಮ ಒಂದೇ ಅನ್ನುವಂತಹ ಜ್ಞಾನ ಬರ್ತದೆ ಅಂತ ಇವರು ಹೇಳ್ತಾರೆ. ಇಂತಹ ಜ್ಞಾನ ಏನಿದೆ ಅದು ತಾಮಸ ಜ್ಞಾನ. ಅರ್ಥ ಬರ್ಕೊಳ್ಳಿ. ಎತ್ತು ಯಾವ ಜ್ಞಾನವು ಕಾರ್ಯೇ ಅಲ್ಲಿ ಒಂದು ನಿಮಿಷ, ಏಕಸ್ಮಿನ್ ಕಾರ್ಯೇ ಅಂತ ಬರ್ಕೊಳ್ಳಿ. ಏಕಸ್ಮಿನ್ ಕಾರ್ಯೇ ಜೀವನಲ್ಲಿ, ಏಕಸ್ಮಿನ್ ಕಾರ್ಯೇ ಜೀವನಲ್ಲಿ ಕೃಷ್ಣವತ್ ಬ್ರಹ್ಮ, ಕೃಷ್ಣ ಅಂದ್ರೆ ಪರಿಪೂರ್ಣ ಅಂತ. ಕೃಷ್ಣವತ್ ಬ್ರಹ್ಮನಂತೆ ಯಾವ ಜ್ಞಾನವು, ಬ್ರಹ್ಮನಂತೆ ಯಾವ ಜ್ಞಾನವು ಅಸಕ್ತಂ, ನಿಮಿಷ, ಸಕ್ತಂ ತೊಡಗಿದೆಯೋ, ಸಕ್ತಂ ತೊಡಗಿದೆಯೋ, ಏನು ಸಕ್ತಂ ತೊಡಗಿದೆಯೋ, ಸಕ್ತಂ ತೊಡಗಿದೆಯೋ ಅಂದ್ರೆ ಏನರ್ಥ ಅಂತಂದ್ರೆ, ಪರಮಾತ್ಮ ಹೇಗೆ ತನ್ನನ್ನ ಬ್ರಹ್ಮ ಎಂದು ತಿಳ್ಕೊಳ್ಳುತ್ತಾನೋ ಹಾಗೆ ಜೀವನೂ ಕೂಡ ಬ್ರಹ್ಮ ಎಂದು ತಿಳ್ಕೊಳ್ಳುತ್ತಾನೆ. ಅರ್ಥಾತ್ ಜೀವನಿಗೂ ಬ್ರಹ್ಮನಿಗೂ ಅಭೇದ ಇದೆ ಅಂತ ಅರ್ಥ. ಆ ಜ್ಞಾನ ಏನಿದೆ ವಿಷಯೀಕರಿಸುವುದು, ತತ್ ಅದು ಅಹೈತುಕಂ ಯುಕ್ತಿಹೀನವು, ಅಹೈತುಕಂ ಯುಕ್ತಿಹೀನವು, ಚ ಮತ್ತು ಅತತ್ವಾರ್ಥಂ ಸದಸದ್ವಿಲಕ್ಷಣತ್ವಾದಿ ಧರ್ಮಗಳಿಂದ ಕೂಡಿದ್ದೋ, ಸದಸದ್ವಿಲಕ್ಷಣತ್ವಾದಿ ಧರ್ಮಗಳಿಂದ ಕೂಡಿದ್ದೋ,
ತತ್ ಆ ಜ್ಞಾನವು ಅಲ್ಲ ಅದು ಮತ್ತೆ ಹೇಳಿ ಆಚಾರ್ಯ. ಸದಸದ್ವಿಲಕ್ಷಣತ್ವಾದಿ ಧರ್ಮಗಳಿಂದ ಕೂಡಿದ್ದೋ, ಸತ್ ಅಸತ್ ವಿಲಕ್ಷಣತ್ವಾದಿ, ಸದಸದ್ವಿಲಕ್ಷಣತ್ವಾದಿ, ಸದಸದ್ವಿಲಕ್ಷಣತ್ವಾದಿ ಧರ್ಮಗಳಿಂದ ಕೂಡಿದ್ದೋ, ತತ್ ಆ ಜ್ಞಾನವು ತಾಮಸಮುದಾಹೃತಂ, ತಾಮಸಮುದಾಹೃತಂ. ತಾಮಸವೆಂದು ಹೇಳಲ್ಪಟ್ಟಿದೆ, ತಾಮಸವೆಂದು ಹೇಳಲ್ಪಟ್ಟಿದೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.